ಇವತ್ತು ಮಹಾರಾಜ ಮಹಾರಾಣಿಯವರು ನಮ್ಮ ಜೊತೆ ಇಲ್ಲದೆ ಇರೋದು ತುಂಬ ಬೇಸರದ ವಿಷಯ. ಅವರು ನಮ್ಮ ಪಾಲಿಗೆ ಎಲ್ಲ ಆಗಿದ್ರು. ದಾನ ಧರ್ಮ ಅಂತ ಎಷ್ಟೊಂದು ಪುಣ್ಯದ ಕೆಲಸಗಳನ್ನ ಮಾಡ್ತಾ ಇದ್ರು, ಎಷ್ಟೊಂದು ಸೇವಾ ಕಾರ್ಯಗಳನ್ನ ಮಾಡ್ತಾ ಇದ್ರು. ಇವರನ್ನ ನಡೆದಾಡೋ ದೇವ್ರಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಅವರು ನಮ್ಮಗಳ ಜೊತೆ ಇನ್ನೂ ಸಾಕಷ್ಟು ವರ್ಷ ಇರಬೇಕಾಗಿತ್ತು. ಇವರ ಮಾರ್ಗದರ್ಶನದ ಅಗತ್ಯ ನಮಗೆ ತುಂಬಾನೇ ಇತ್ತು. ನೀಚ ರಾಜ ರಾಣಿಯವ್ರನ್ನ ಕೊಲೆ ಮಾಡಿಬಿಟ್ಟು ಆಸ್ತಿ ಹೊಡೆಯೋ ಪ್ಲಾನ್ ಮಾಡಿದ್ದಾನೆ. ಆದ್ರೆ ಏನ್ ಮಾಡೋದು? ದುರದೃಷ್ಟವಶಾತ್ ಇವರು ನಮ್ಮನ್ನೆಲ್ಲ ಈ ರೀತಿ ಬಿಟ್ಟು ಹೋಗ್ಬೇಕಾಯ್ತು. ಇಂಥ ಪುಣ್ಯಾತ್ಮರಿಗೆ ಎಂಥ ದುರಂತ ಸಾವು. ಇವ್ರಿಲ್ದೇ ಇರೋ ಅರಮನೆ ದೇವರೇ ಇಲ್ದೇ ಇರೋ ಗುಡಿ ತರ ಅನಿಸ್ತಾ ಇದೆ. ನಮ್ಮನ್ನೆಲ್ಲ ಮಕ್ಕಳ ತರ ನೋಡ್ಕೊಳ್ತಾ ಇದ್ರು. ಅದನ್ನೆಲ್ಲ ನೆನೆಸ್ಕೊಳ್ತಾ ಇದ್ರೆ ನನ್ನ ಮನಸ್ಸಿಗೆ ತುಂಬಾ ದುಃಖ ಆಗ್ತಾ ಇದೆ. ದೇವರವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ, ಸದ್ಗತಿ ಕೊಡ್ಲಿ. ಇವ್ರು ಎಲ್ಲೇ ಇದ್ರು ಇವ್ರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತಾ ಪುಷ್ಪಾಂಜಲಿನ ಅರ್ಪಿಸ್ತೇನೆ. ನನ್ನ ಕ್ಷಮಿಸ್ಬಿಡಿ ತಾತ ಅಜ್ಜಿ. ನಾವೆಲ್ಲ ಇದ್ದು ನಿಮ್ಮನ್ನ ಕಾಪಾಡ್ಕೊಳಕ್ಕಾಗ್ಲಿಲ್ಲ. ನೀವು ನಮ್ಮನ್ನ ಇಷ್ಟು ಬೇಗ ಬಿಟ್ಟು ಹೋಗ್ಬಾರ್ದಿತ್ತು. ಇದೇನು ಅಪ್ಪ ಇದಾಗೆ ಇದ್ದಾರೆ? ಯಾರಿರ್ಬೋದು? ಅಪ್ಪನೇನಾ?